ಹುಬ್ಬಳ್ಳಿ ಬಾಲಕಿ ಹಂತಕನ ಹಿಸ್ಟರಿಗೆ ರಣ ರೋಚಕ. ಬಿಹಾರ ಬಿಟ್ಟು ರಾಜ್ಯಕ್ಕೆ ಬಂದಿದ್ಯಾಕೆ ರಿತೀಶ್ ಕುಮಾರ್ ಅನ್ನೋದೇ ಪ್ರಶ್ನೆ. ಕುಟುಂಬದಿಂದಲೇ ದೂರವಾಗಿದ್ಯಾಕೆ ಈ ಶಿಶುಕಾಮಿ? ಎನ್ಕೌಂಟರ್ಗೆ ಬಲಿಯಾದ ಆರೋಪಿ ಹಿನ್ನೆಲೆ ರಣ ರೋಚಕ. 12 ವರ್ಷಗಳ ಹಿಂದೆಗೆ ಹುಟ್ಟಿದ್ದ ಊರನ್ನೇ ಬಿಟ್ಟಿದ್ದ ಈ ಆರೋಪಿ ಕುಟುಂಬಸ್ಥರಿಗೆ ಸುಳಿವೇ ಇಲ್ಲದೆ ಜೀವನವನ್ನ ಸಾಗಿಸ್ತಾ ಇದ್ದ. ಫೋನ್ ಬಳಕೆ ಮಾಡ್ತಾ ಇರಲಿಲ್ಲ. ಕಟ್ಟಡ ಕಾಮಗಾರಿ ಕೆಲಸ ಹುಡುಕುತ್ತಾ ಸಂಚಾರವನ್ನು ಮಾಡ್ತಾ ಇದ್ದ. 2-3 ತಿಂಗಳಿಗೊಮ್ಮೆ ತನ್ನ ವಾಸಸ್ಥಾನವನ್ನ ಬದಲಾವಣೆ ಮಾಡ್ತಾ ಇದ್ದ. ಒಂದ್ ಕಡೆ ಇರ್ತಿರ್ಲಿಲ್ಲ. ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಕೃತ್ಯವೆಸಗಿರಬಹುದಾದ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹುಬ್ಬಳ್ಳಿ ಪೊಲೀಸರಿಂದ ಹಲವು ರಾಜ್ಯಗಳಿಗೆ ಮಾಹಿತಿಯನ್ನ ನೀಡಲಾಗಿದೆ. ಈತನ ಬಗ್ಗೆ ಚಿಕ್ಕ ಸುಳಿವು ಸಿಕ್ಕಿದ್ರೆ ಸಾಕು ಅಂತ ಪೊಲೀಸರು ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಿಹಾರಕ್ಕೆ ಒಂದು ಟೀಮ್ ಅನ್ನ, ವಿಶೇಷ ತನಿಖಾ ತಂಡವನ್ನ ಆಲ್ರೆಡಿ ಕಳಿಸಲಾಗಿದೆ. ಬಟ್ ಈತ ತುಂಬಾ ಡಿಫ್ರೆಂಟ್ ಆಗಿ ಬದುಕ್ತಾ ಇದ್ದ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಅಂದ್ರೆ ಕದ್ದು ಮುಚ್ಚಿ ಸಮಾಜಕ್ಕೆ ಮುಖ ತೋರಿಸದ ರೀತಿಯಲ್ಲಿಯೇ ಬದುಕ್ತಾ ಇದ್ದ. ಹೆತ್ತವರ ಜೊತೆಗೂ ಇರಲಿಲ್ಲ, ಕುಟುಂಬಸ್ಥರ ಜೊತೆ ಕಾಂಟ್ಯಾಕ್ಟ್ ಇರಲಿಲ್ಲ. ಈತನ ಹಿನ್ನೆಲೆ ಏನು ಅನ್ನೋದು ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಸುಮಾರು 12 ವರ್ಷಗಳ ಹಿಂದೆನೆ ಮನೆ ಬಿಟ್ಟು ಬಂದಿದ್ದಾನೆ. ಒಂದ್ ಕಡೆ ಇರ್ತಿರ್ಲಿಲ್ಲ. ತಿಂಗಳು ಅವನಿಗೆ ಮನಸ್ಸು ಬಂದ್ರೆ ಚೇಂಜ್ ಮಾಡ್ತಾ ಇದ್ದ ತನ್ನ ವಾಸಸ್ಥಳವನ್ನ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ತರದ ಕೃತ್ಯವನ್ನ ಎಸಗಿರಬಹುದಾದ ಶಂಕೆ ಕೂಡ ಇದೆ. ಸಾಕಷ್ಟು ರೀತಿಯಾದಂಥ ಅನುಮಾನ ಈತನ ವಿಚಾರದಲ್ಲಿ ಹುಟ್ಕೊಳ್ತಾ ಇದೆ. ಇದೊಂದೇ ಪ್ರಕರಣ ಅಲ್ಲ, ಇನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಈತ ಭಾಗಿಯಾಗಿರಬಹುದು ಅನ್ನೋ ಅನುಮಾನ ಇದೆ. ಯಾಕೆ ತಂದೆ ತಾಯಿ ಜೊತೆಗಿರ್ಲಿಲ್ಲ, ಫೋನ್ ಯಾಕೆ ಬಳಕೆ ಮಾಡ್ತಿರ್ಲಿಲ್ಲ, ಕುಟುಂಬಸ್ಥರಿಗೂ ಗೊತ್ತಾಗದಂತೆ ಕದ್ದು ಮುಚ್ಚಿ ಯಾಕೆ ಜೀವನ ನಡೆಸ್ತಾ ಇದ್ದ, ಒಂದು ಕಡೆಯಲ್ಲಿ 2-3 ತಿಂಗಳು ವಾಸ ಯಾಕೆ ಮಾಡ್ತಿರ್ಲಿಲ್ಲ, ಒಬ್ಬಂಟಿಯಾಗಿ ಯಾಕೆ ಅಲಿತಾ ಇರ್ತಿದ್ದ, ಈ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಪೊಲೀಸರಿಗೆ ಈತನ ಮೇಲೆ ಇನ್ನೂ ಒಂದಷ್ಟು ಅನುಮಾನಗಳು ಬಂದಿದ್ದು ಆ ಎಲ್ಲ ಆಂಗಲ್ಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷ ತಂಡ ರಚನೆ ಮಾಡಲಾಗಿದ್ದು ಬಿಹಾರದಲ್ಲಿ ಆ ತಂಡ ಬೀಡು ಬಿಟ್ಟಿದೆ. ಯಾವುದಾದ್ರೂ ಸುಳಿವು ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲೇ ತನಿಖೆಯನ್ನು ಮುಂದುವರಿಸಲಾಗಿದೆ. ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಇರುವ ತಾಲೂಕುಗಳಲ್ಲಿರುವಂಥ ಪೊಲೀಸ್ ಠಾಣೆಗಳಿಗೆ ಈತನ ಫೋಟೋವನ್ನು ರವಾನೆ ಮಾಡಲಾಗಿದೆ. ಈತನ ಬಗ್ಗೆ ಚಿಕ್ಕ ಸುಳಿವು ಸಿಕ್ಕಿದ್ರು ಸಾಕು ಅಂತ ಪೊಲೀಸರು ಇದೀಗ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಈತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋದಾದ್ರೆ ಡೌಟ್ಗಳು ಸಿಕ್ಕಾಪಟ್ಟೆಗಿದೆ. ವಿಚಿತ್ರವಾಗಿ ಈತ ಬದುಕ್ತಾ ಇದ್ದ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಅನುಮಾನಾಸ್ಪದವಾಗಿ ಈತನ ಜೀವನನೇ ಇದೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ. ಈತನ ಬಗ್ಗೆ ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಓಟು ಯಲ್ಲಪ್ಪ. ಕಳೆದ ಭಾನುವಾರ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಂತಹ ಅದೊಂದು ಘಟನೆ ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಅದೇ ಒಂದು ಹಂತಕ ಏನಂದ್ರೆ ಎನ್ಕೌಂಟರ್ ಆದಂತಹ ಹಂತಕ ರಿತೀಶ್ ಕುಮಾರ್. ಮೂಲತಃ ಈತ ಬಿಹಾರದ ಒಂದು ಪಾಟ್ನಾ ಜಿಲ್ಲೆಯವನು. ಅದೇ ಒಂದು ಪಾಟ್ನಾದಿಂದ ಕಳೆದ 12 ವರ್ಷಗಳಿಂದ ಈತ ಊರು ಬಿಟ್ಟ. ಏನು ಈತನ ಹಿಸ್ಟರಿ ಏನಿದೆ ಆ ಹಿಸ್ಟರಿನೇ ಇಲ್ಲಿ ಅಂತ ಒಂದು ಭಯಾನಕವಿದೆ. ಆ ಭಯಾನಕ ವಿಷಯನ ಇವತ್ತು ನಿಮ್ಮ TV5 ಬಿಚ್ಚಿಡ್ತದೆ. ಅದು ಏನು ಅಂತ ನೋಡಿದಾಗ ಇಲ್ಲಿ ಅಂದರೆ ಯಾವ ಹಂತಕ ಏನಂದರೆ ಎನ್ಕೌಂಟರ್ ಆಗಿ ಈಗಾಗಲೇ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಅನಾಥವಾಗಿ ಬಿದ್ದಿರುವಂತಹ ರಿತೀಶ್ ಕುಮಾರ್ ಕಳೆದ 12 ವರ್ಷಗಳ ಹಿಂದೆ ಇಲ್ಲಿ ಅಂದರೆ ಪಾಟ್ನಾದಿಂದ ಬಂದಿರ್ತಾನೆ. ಕಳೆದ 12 ವರ್ಷಗಳಿಂದಲೂ ಸಹಿತ ಇಲ್ಲಿ ಅಂದರೆ ಆತನ ವಾಸ ಎಲ್ಲಿ ಅಂತಾರೆ ಯಾವ ಇಲ್ಲಿ ಅಂದರೆ ಪ್ರಮುಖ ಪಟ್ಟಣಗಳಿರ್ತವೆ ಆ ಪಟ್ಟಣಗಳನ್ನು ಹುಡುಕಿಕೊಂಡು ಹೋಗೋದು. ನಿರ್ಮಾಣ ಹಂತಗಳ ಏನು ಕಟ್ಟಡಗಳಿರ್ತವೆ ಆ ಕಟ್ಟಡಗಳಲ್ಲಿ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿ ತನ್ನ ಉಪಜೀವನವನ್ನು ಸಾಗಿಸ್ತಾ ಇರೋದು. ಆದರೆ ಈಗ ಆತ ಪೊಲೀಸ್ ವಿಚಾರಣೆ ವೇಳೆ ಯಾವಾಗ ಇಲ್ಲಿ ಅಂತಂದರೆ ಪೊಲೀಸರಿಗೆ ಯಾವಾಗ ಅತಿಥಿ ಆಗ್ತಾನೆ, ಅತಿಥಿ ಆದ ನಂತರ ಇಲ್ಲಿ ಅಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ಭಯಾನಕ ವಿಷಯಗಳನ್ನು ಬಿಚ್ಚಿಡ್ತಾನೆ. ಆ ಭಯಾನಕ ವಿಷಯಗಳಲ್ಲಿ ಅಂದರೆ ನಾನು 12 ವರ್ಷಗಳಿಂದ ಊರತ್ತನೇ ಹೋಗಿಲ್ಲ, 12 ವರ್ಷಗಳ ಹಿಂದೆ ನಾನು ಊರನ್ನು ಬಿಟ್ಟಿದ್ದೆ. ಊರು ಬಿಟ್ಟು ಇಲ್ಲಿ ಅಂದರೆ ಈಗ ಅಂತಂದರೆ ಯಾವ ನಗರಗಳಿರ್ತವೆ ಆ ನಗರಗಳಿಗೆ ಹೋಗೋದು, ಕೂಲಿ ನಾಲಿ ಮಾಡೋದು, ನನ್ನ ಜೀವನವನ್ನು ಸಾಗಿಸುವಂಥ ಕೆಲಸವನ್ನು ಮಾಡ್ತೇನೆ. ನನ್ನ ತಂದೆ ತಾಯಿ ಇಲ್ಲಿ ಅಂದರೆ ಯಾರು ಮಾಡ್ತಾರೆ, ಅವ್ರು ಹೇಗಿದ್ದಾರೆ ಅನ್ನೋದು ಸಹಿತ ನನಗೆ
ಅವರಿಗೆ ಮಾಹಿತಿ ಇಲ್ಲ ಅಂತೇಳಿ ಒಂದು ವಿಷಯವನ್ನು ಬಿಚ್ಚಿಟ್ಟಿದ್ದಾನೆ. ಅದರ ಜೊತೆಗೆ ಇಲ್ಲಿ ಅಂದರೆ ಕುಟುಂಬದವರು ನಿಮ್ಮ ಕುಟುಂಬದವರು ಏನಾದರೂ ಮೊಬೈಲ್ ನಂಬರ್ ಇದೆಯಾ ಅಂತಂದರೆ ಅದಕ್ಕೂ ಸಹ ಇಲ್ಲಿ ಅಂತಂದರೆ ಈತ ಉತ್ತರ ಕೊಟ್ಟಿದ್ದು ನೋ ರಿಯಾಕ್ಷನ್. ಅದರ ಜೊತೆಗೆ ಇಲ್ಲಿ ಅಂತಾರೆ ಆತ ಇಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳನ್ನೇ ಈ ಏನು ಹಂತಕ ಬಲಿಯಾದ ಎನ್ಕೌಂಟರ್ಗೆ ಬಲಿಯಾದಂತಹ ಹಂತಕ ಏನಂದರೆ ಯಾವುದೇ ರೀತಿಯಾದಂತಹ ಮೊಬೈಲ್ಗಳನ್ನು ಉಪಯೋಗಿಸಿಕೊಂಡಿಲ್ಲ. ಆದರೆ ಈತ ಮಾಡ್ತಿರೋದು ಕೆಲಸ ಏನು ಅಂತಂದಾಗ, ಯಾಕಂದರೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಏನು 5 ವರ್ಷದ ಬಾಲಿಕೆ ಮೇಲೆ ಪೈಶಾಚಿಕ ಕೃತ್ಯ ಎಸಗಿ ರೇಪ್ ಆ್ಯಂಡ್ ಮರ್ಡರ್ ಏನಾಗಿ ಈಗಾಗಲೇ ಎನ್ಕೌಂಟರ್ ಆಗಿದ್ದಾನೆ. ಈ ಎನ್ಕೌಂಟರ್ ಜೊತೆಗೆ ಇಲ್ಲಿ ಅಂತಂದರೆ ಈ ಹಿಂದೆ ಇಂತಹ ಘಟನೆಯನ್ನು ಈತ ಎಲ್ಲಾದರೂ ಮಾಡಿದ್ದ ಅನ್ನೋದು ಸಹ ಇಲ್ಲಿ ಅಂತಾರೆ ಪೊಲೀಸರು ತನಿಖೆ ವೇಳೆ ಕೇಳಿದರೆ ಅದಕ್ಕೂ ಸಹ ಇಲ್ಲಿ ಅಂತಂದರೆ ಈತ ಉತ್ತರ ನೀಡಿಲ್ಲ. ಅದರ ಜೊತೆಗೆ ಈಗ ಅಂತಂದರೆ ಯಾಕಂದರೆ ಈ ಹುಬ್ಬಳ್ಳಿಯ ಪೊಲೀಸರು, ಹುಬ್ಬಳ್ಳಿಯ ಅಶೋಕ್ ನಗರ ಠಾಣೆಯ ಪೊಲೀಸರು ಒಂದು ಪತ್ರಿಕಾ ಪ್ರಕಟಣೆ, ಆತನ ಭಾವಚಿತ್ರ ಇರುವಂತಹ ಏನು ಪತ್ರಿಕಾ ಪ್ರಕಟಣೆ ಜೊತೆಗೆ ಇಲ್ಲಿ ಅಂತಂದರೆ ದೇಶದಲ್ಲಿರುವಂತಹ ಎಲ್ಲ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಒಂದು ಸಂದೇಶವನ್ನು ರವಾನೆ ಮಾಡಿದರೆ ನಿಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈತನ ಗುರುತು ಪತ್ತೆ ಏನಾದರೂ ಇದ್ದರೆ, ಈತನ ಸಂಬಂಧಿಕರು, ಕುಟುಂಬಸ್ಥರು, ಈತನ ಗೆಳೆಯರು ಏನಾದರೂ ಇದ್ದರೆ ಅವರಿಗೆ ಒಂದು ಮಾಹಿತಿ ರವಾನಿಸಿ ಅಂತೇಳಿ ಒಂದು ಈಗಾಗಲೇ ಅಂದರೆ ಒಂದು ಪತ್ರಿಕಾ ಪ್ರಕಟಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಅಂದರೆ ಆ ಥರ ಭಯಾನಕ ಯಾಕಂದರೆ ಕಳೆದ 12 ವರ್ಷಗಳಿಂದ ಊರು ಬಿಟ್ಟವನು ಮರಳಿ ಊರತ್ತ ತಿರುಗಿ ನೋಡಿಲ್ಲ. ಊರಲ್ಲಿ ತಂದೆ ತಾಯಿ ಇದ್ದಾರೋ ಅಥವಾ ಕುಟುಂಬಸ್ಥರು ಸಂಬಂಧಿಕರು ಇದ್ದಾರೋ ಅಂದಿದ್ದಕ್ಕೆ ಪೊಲೀಸರು ಎಷ್ಟೇ ವಿಚಾರಣೆ ಮಾಡಿದ್ರು ವಿಚಾರಣೆ ವೇಳೆ ಆತ ಬಾಯಿ ಬಿಟ್ಟಿಲ್ಲ. ಹೆಚ್ಚಿನ ವಿಚಾರಣೆ ಮಾಡುವಂತಹ ವೇಳೆ ಇಲ್ಲಿ ಅಂತಾರೆ ಎನ್ಕೌಂಟರ್ಗೆ ಈ ಹಂತಕ ಬಲಿಯಾಗಿ ಹೋಗಿದ್ದಾನೆ. ಆದರೆ ಇಲ್ಲಿ ಅಂತಾರೆ ಇಂತಹ ಕೃತ್ಯಗಳನ್ನು ಏನು 5 ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದಾನೆ, ಇಂತಹ ಕೃತ್ಯಗಳನ್ನು ಇನ್ನೂ ಎಲ್ಲಿ ಮಾಡಿದ್ದಾನೋ ಏನೋ ಅನ್ನೋದ್ರ ಬಗ್ಗೆ ಇಲ್ಲಿ ಬಹಳಷ್ಟು ಇವತ್ತು ಅನುಮಾನ ಇವತ್ತು ಪೊಲೀಸರಿಗೆ ಮೂಡ್ತದೆ. ಇದೇ ಒಂದು ಕಾರಣಕ್ಕೆ ದೇಶದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಈತನ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ, ಈತನ ಬಗ್ಗೆ ಏನಾದರೂ ನಿಮ್ಮ ಪೊಲೀಸ್ ಠಾಣೆಯಲ್ಲಿ ದೂರುಗಳಿದ್ದರೆ ನಮಗೆ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ನೀವೇನಾದರೂ ಒಂದು ಸಂದೇಶವನ್ನು ಕೊಡಿ, ಮಾಹಿತಿಯನ್ನು ಕೊಡಿ ಅಂತೇಳಿ ಈಗಾಗಲೇ ಒಂದು ಇಲ್ಲಿಂದ ಮೇಲ್ಗಳ ಮುಖಾಂತರ ಮತ್ತು ಈಗಾಗಲೇ ಅದನ್ನು ಪತ್ರಿಕಾ ಪ್ರಕಟಣೆ ಮುಖಾಂತರ ಮತ್ತು ಆಯಾ ಕಂಟ್ರೋಲ್ ರೂಮ್ಗಳಿರ್ತವೆ, ಆ ಕಂಟ್ರೋಲ್ ರೂಮ್ ಮುಖಾಂತರ ಒಂದು ಸಂದೇಶವನ್ನು ಮತ್ತು ಮಾಹಿತಿಯನ್ನು ಕೇಳುವಂಥ ಕೆಲಸವನ್ನು ಹುಬ್ಬಳ್ಳಿ ಪೊಲೀಸರು ಮಾಡಿದ್ದಾರೆ.